SK ಸೂಪರ್ TMT, ದ ಲಾಂಗ್ ಲೈಫ್ TMT. ತ್ರಿಷಾ ನಟಿ ಜೊತೆಗೆ CM ವಿಜಯ್ ಅವರ ಆಪ್ತ ಸ್ನೇಹಿತೆ. ಈಗ ತ್ರಿಷಾ ತಮಿಳುನಾಡಿನ ರಾಜಕಾರಣದಲ್ಲಿ ಹೊಸ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೌದು, ನಟಿ ತ್ರಿಷಾ ರಾಜಕಾರಣಕ್ಕೆ ಬರ್ತಾರಾ, TVK ಪಕ್ಷದಲ್ಲಿ ಪ್ರಮುಖ ಸ್ಥಾನದಲ್ಲಿ ಗುರುತಿಸಿಕೊಂಡು DCM ಆಗ್ತಾರಾ ಅನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇರುವಂತಹ ಸಂದರ್ಭದಲ್ಲಿಯೇ ನಿನ್ನೆ ಪ್ರಮಾಣ ವಚನದ ಕಾರ್ಯಕ್ರಮದಲ್ಲಿ ತ್ರಿಷಾ ಕಾಣಿಸಿಕೊಂಡಂತಹ ರೀತಿ ಈ ಕುತೂಹಲವನ್ನು, ಪ್ರಶ್ನೆಯನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಹಾಗಾದರೆ ತಮಿಳುನಾಡಿನ ರಾಜಕಾರಣಕ್ಕೆ ತ್ರಿಷಾ ಎಂಟ್ರಿ ಕೊಟ್ಟೇ ಬಿಡ್ತಾರಾ? ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ನಾನು ಒಂದು ದಿನ ಮುಖ್ಯಮಂತ್ರಿ ಆಗಲಿದ್ದೇನೆ, ಈಡೇರಲಿದ್ಯಾ ತ್ರಿಷಾ ರಾಜಕೀಯ ಕನಸು? ಕೇಳಿಸ್ಕೊಂಡ್ರಲ್ಲ, 10 ವರ್ಷಗಳ ಹಿಂದೆ ನಟಿ ತ್ರಿಷಾ ನಾನು ಒಂದು ದಿನ ಮುಖ್ಯಮಂತ್ರಿ ಆಗಲಿದ್ದೇನೆ ಎಂದಿದ್ರು. ಈ ಮೂಲಕ ಅವರು ರಾಜಕೀಯ ಪ್ರವೇಶದ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಈಗ ತ್ರಿಷಾ ಕನಸು ನನಸಾಗುವ ಸಮಯ ಹತ್ತಿರ ಬಂದಿದೆ. ಹೌದು, ನಟ ರಾಜಕಾರಣಿ ವಿಜಯ್ CM ಆದ ಬೆನ್ನಲ್ಲೇ ತ್ರಿಷಾ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಬಗ್ಗೆ ಎಲ್ಲೆಡೆ ಜೋರು ಚರ್ಚೆ ಶುರುವಾಗಿದೆ. ವಿಜಯ್ ಪಕ್ಷ ಕಟ್ಟಿದ ದಿನದಿಂದ ಜೊತೆಯಾಗಿ ಹೆಜ್ಜೆಯಾಗಿರುವ ತ್ರಿಷಾ ವಿಜಯ್ ಅವರ TVK ಪಕ್ಷದಿಂದಲೇ ರಾಜಕೀಯ ಜೀವನ ಆರಂಭಿಸಬಹುದು ಎನ್ನಲಾಗ್ತಿದೆ. ವಿಜಯ್ TVK ಪಕ್ಷ ಸೇರಲಿದ್ದಾರೆ. ತ್ರಿಷಾ ಕೃಷ್ಣನ್ ದಳಪತಿ ಕ್ಷೇತ್ರದಿಂದಲೇ ಸ್ಪರ್ಧೆ ಸಾಧ್ಯತೆ. ವಿಜಯ್ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಚೆನ್ನೈನ ಪಣಂಬೂರು ಮತ್ತು ತಿರುಚಿರಾಪಳ್ಳಿ ಪೂರ್ವ ಎಂಬ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಗೆಲುವು ಸಾಧಿಸಿದ್ದಾರೆ. ಕಾನೂನಿನ ಪ್ರಕಾರ ಅವರು 2 ಸ್ಥಾನಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ರಿಂದ ವಿಜಯ್ ತಿರುಚಿರಾಪಳ್ಳಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದಾರೆ. ಹೀಗಾಗಿ ಆ ಸ್ಥಾನಕ್ಕೆ ತ್ರಿಷಾರನ್ನು ತಂದು ಕೂರಿಸಬಹುದು ಎನ್ನಲಾಗ್ತಿದೆ. ವಿಜಯ್ ಮತ್ತು TVK ನಾಯಕರು ಈಗ ತ್ರಿಷಾ ಕೃಷ್ಣರನ್ನು ಈ ಸ್ಥಾನದಿಂದ ಸ್ಪರ್ಧಿಸುವಂತೆ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದಾಗ್ಯೂ ತ್ರಿಷಾಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಆದರೆ ಅವರು ಹಿಂದೆ ನಾನು ಒಂದು ದಿನ ಮುಖ್ಯಮಂತ್ರಿ ಆಗಲಿದ್ದೇನೆ ಎಂದಿದ್ರು. ಹೀಗಾಗಿ ನಟಿ ತ್ರಿಷಾ ಅವರು ರಾಜಕೀಯ ಪ್ರವೇಶ ಮಾಡುವ ಆಸೆಯನ್ನ ಹೊಂದಿದ್ದಾರೆ. ಆದರೆ ಈಗಾಗಲೇ ರಾಜಕೀಯ ಪ್ರವೇಶ ಮಾಡಲಿದ್ದಾರೆಯೇ ಎನ್ನುವುದು ಮಾತ್ರ ಈಗ ಉಳಿದಿರುವ ಪ್ರಶ್ನೆಯಾಗಿದೆ. ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದ ತ್ರಿಷಾ ಗೆಳೆಯ ವಿಜಯ್ ಗೆಲುವು ಸಂಭ್ರಮಿಸುತ್ತಾ ಪ್ರತಿ ಹಂತದಲ್ಲೂ ಜೊತೆಯಾಗಿ ವಿಶ್ವಾಸವನ್ನಂತೂ ತುಂಬುತ್ತಿದ್ದಾರೆ. ಶಬೀರ್ ನಿಡಗುಂದಿ, ಪಬ್ಲಿಕ್ TV, ನವದೆಹಲಿ.